ನಮಸ್ಕಾರ ವೀಕ್ಷಕರೇ, ಇವತ್ತು ಗರಿಗರಿಯಾಗಿರುವಂತಹ ಹೆಲ್ತ್ ಬೆನಿಫಿಟ್ಸ್ ಇರುವ ಹಾಗಲಕಾಯಿ ಪಕೋಡ ಮಾಡೋಣ ಬನ್ನಿ. ನಾನು ಹಾಗಲಕಾಯಿನ ಸಣ್ಣಕ್ಕೆ ರೌಂಡ್ ಕಚ್ಕೊಂಡಿದ್ದೀನಿ, ಮಧ್ಯದಲ್ಲಿರೋ ಬೀಜ ಎಲ್ಲ ತಕ್ಕೊಂಡಿದ್ದೀನಿ. ಹಾಗಲಕಾಯಿನ ಹೆಚ್ಚಿದ್ದಾದ್ಮೇಲೆ ಒಂದ್ 10 ನಿಮಿಷ ಉಪ್ಪು ನೀರಲ್ಲಿ ಅದ್ದಿಡಿ, ಯಾಕಂದ್ರೆ ಕಹಿ ಎಲ್ಲ ನೀರೊಳಕ್ಕೆ ಬಿಟ್ಕೊಂಡಿರುತ್ತೆ. ಇವಾಗ ಕಲಿಸ್ಕೊಳ್ಳೋಣ. ಹಾಗಲಕಾಯಿ ಹಾಕೊಂಡಿದ್ದೀನಿ ಹೆಚ್ಚಿಟ್ಕೊಂಡಿರೋದು, ಒಂದು 4 ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ, ಒಂದು 4 ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡಿದ್ದೀನಿ, ಒಂದು 4 ಸ್ಪೂನು ಖಾರದ ಪುಡಿ ಹಾಕೊಳ್ಳಿ. ಇದಕ್ಕೆ ಖಾರ ಇದ್ರೆ ತುಂಬಾ ಚೆನ್ನಾಗಿರುತ್ತೆ, ಕಹಿ ಎಲ್ಲ ಮರೆ ಆಗುತ್ತೆ ಹಾಕೊಂಡ್ರೆ. ಒಂದೇ ಒಂದು ಚಿಟಕಿ ಸೋಡಾ ಹಾಕೊಂಡಿದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ ಹಾಕೊಂಡಿದ್ದೀನಿ. ಈಗ ಇದನ್ನ ನಾನು ಉದ್ರುದ್ರಾಗಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಹಾಗಲಕಾಯಿಗೆ ನಾವು ಹಾಕಿರೋ ಮಸಾಲೆ ಎಲ್ಲ ಅಂಟಬೇಕು, ಆ ರೀತಿ ನಾವು ನೀರು ಹಾಕೊಂಡು ಸ್ವಲ್ಪನೇ ಕಲಿಸ್ಕೋಬೇಕಾಗುತ್ತೆ. ಹಾಗಲಕಾಯಿ ತುಂಬಾ ಆರೋಗ್ಯವಾದಂತ ಒಂದು ತರಕಾರಿ. ಅದು ಕಹಿ ನಾನು ತಿನ್ನೋದಿಲ್ಲ, ನನಗೆ ಬೇಡ ಅಂತ ಅನ್ನೋರಿಗೆ ಈ ತರ ಪಕೋಡ ಮಾಡ್ಕೊಡಿ. ಅವರಿಗೆ ಹಾಗಲಕಾಯಿ ಪಕೋಡ ಅಂತಾನೆ ಗೊತ್ತಾಗಲ್ಲ, ಇದು ಯಾವ ಪಕೋಡ ಅಂತ ನಿಮ್ಮನ್ನೇ ರಿಟರ್ನ್ ಕೇಳ್ತಾರೆ ಅವರು. ಅಷ್ಟು ರುಚಿಯಾಗಿರುತ್ತೆ, ಗೊತ್ತೇ ಆಗಲ್ಲ. ಮತ್ತೆ ಪ್ರೆಗ್ನೆನ್ಸಿ ಇರೋರ್ಗಂತೂ ತುಂಬಾ ಒಳ್ಳೇದಿದೆ ಇದು. ನಿಮ್ಮ ಗರ್ಭನ ನಿಯಂತ್ರಣ ಮಾಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಪ್ರೆಗ್ನೆನ್ಸಿ ಇರುವಾಗ ರಕ್ತಸ್ರಾವ ಏನಾರ ಆಗ್ತಾ ಇದ್ರೆ ಇದು ತುಂಬಾ ಒಳ್ಳೆ ಔಷಧಿ ಅಂತ ಹೇಳ್ಬೋದು. ಇದನ್ನ ನೀವು ತಿನ್ಲೇಬೇಕು. ಚರ್ಮ ರೋಗ, ಸುಟ್ಕಾಯ, ಕಜ್ಜಿ, ಕೆರೆತ ಇನ್ನೂ ಮುಂತಾದವುಗಳಿಗೆ ತುಂಬಾ ಒಳ್ಳೆ ಔಷಧಿ ಅಂತ ಹೇಳ್ಬಹುದು. ಇದನ್ನ ನೋಡಿ, ನಾನು ಹೀಗೆ ಹಾಗಲಕಾಯಿಗೆ ಮಸಾಲೆ ಅಂಟೋ ಹಾಗೆ ಕಲಿಸ್ಕೊಂಡಿದ್ದೀನಿ, ನೀವು ಹಾಗೆ ಕಲಿಸ್ಕೊಳ್ಳಿ. ಇವಾಗ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಎಣ್ಣೆ ಕಾದಿದೆ. ನಾವು ಹಾಕ್ಬೇಕಾದ್ರೆ ಚಪ್ಪಟೆ ಆಕಾರದಲ್ಲಿ ಮಾಡ್ಬಿಟ್ಟು ಹಾಕ್ಬೇಕಾಗುತ್ತೆ, ಅವಾಗ ತುಂಬಾ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಲಕಾಯಿ ತಿನ್ನೋದಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಇದೇ ತರ ಸುತ್ತಲೂ ಹಾಕೊಂಡ್ ಬನ್ನಿ. ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಜಾಸ್ತಿ ಉರಿಕ್ಬಿಡಿ, ಸೀದೋಗ್ಬಿಡುತ್ತೆ. ಇನ್ನ ಕಮ್ಮಿ ಉರಿಕೋದು ಲೇಟಾಗಿ ಬೇಯುತ್ತೆ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ. ಗರಿಯಾಗಿ ಬೇಯಿಸ್ಬೇಕಾಗುತ್ತೆ. ನಾವು ಮುಂಚೆ ನಾವು ಮಕ್ಕಳಿಗೆ ಅಂತ ಹೇಳ್ಬಿಟ್ಟಿರ್ತೀವಿ, ಇದು ಕಹಿ ಇರುತ್ತೆ, ತಿನ್ನೋದಿಕ್ಕಾಗಲ್ಲ, ನಾವೇ ತಿಂತಿರಲ್ಲ ಹಾಗಂತ ಮಕ್ಕಳಿಗೂ ಸಹ ಮುಂಚೆನೆ ಹೇಳ್ಕೊಟ್ಬಿಟ್ಟಿರ್ತೀವಿ. ಅವರು ತಿನ್ನೋದೇ ಬಿಟ್ಬಿಟ್ಟಿರ್ತಾರೆ. ಅವರಿಗೆ ಈ ತರ ಮಾಡ್ಕೊಡಿ, ಅವರಿಗೆ ಗೊತ್ತೇ ಆಗಲ್ಲ ಇದು ಕಹಿ ಆಗಿರೋ ಒಂದು ತಿಂಡಿ ಅಂತ. ಮಕ್ಕಳ ಆರೋಗ್ಯ ಪೇರೆಂಟ್ಸೇ ನೋಡ್ಕೋಬೇಕಾಗುತ್ತೆ. ಈ ತರ ಹೆಲ್ತಿ ಆಗು ಇರ್ಬೇಕು, ಮಕ್ಕಳಿಗೆ ಕ್ರಂಚಿ ಆಗು ತಿನ್ನಿಸ್ಬೇಕು, ಆ ತರ ನಾವು ಮಾಡ್ಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈ ತರ ಕೆಂಪುಗಾಗೋ ತರ ತೇಲಿಸ್ಕೊಂಡಿದ್ದೀನಿ. ಇಷ್ಟಾದ್ರೆ ಸಾಕು. ಇನ್ನೂ ತೇಲಿಸ್ಕೊತೀರ ಅಂದ್ರೆ ಸ್ವಲ್ಪ ಕಪ್ಪಾಗ್ಬಿಡುತ್ತೆ, ಜಾಸ್ತಿ ರೋಸ್ಟ್ ಆಗುತ್ತೆ, ತಿನ್ನೋದಿಕ್ಕೂ ಆಗಲ್ಲ. ಈ ತರ ಇದ್ರೆ ತುಂಬಾ ರುಚಿಯಾಗಿರುತ್ತೆ. ಇವಾಗ ನಾವು ಇನ್ನು ಉಳಿದಿರುವಂತದ್ನು ತೇಲಿಸ್ಕೊಬಿಡೋಣ. ಈ ಪಕೋಡ ಅಳ್ಸೋಗೋದಿಲ್ಲ, ಒಂದ್ 3-4 ದಿನ ಇಟ್ಕೊಂಡು ತಿನ್ಬೋದು. ನೋಡಿ ಎಷ್ಟು ಗರಿ ಆಗಿದೆ. ನಾನು ಸೌಂಡ್ ಹಾಕಿದ್ದೀನಿ, ನೋಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗಳು ನಿಮಗೆ ಬೇಕು ಅಂತ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ರೆಸಿಪಿ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ, ಆ ರೆಸಿಪಿನ ಈಸಿಯಾಗಿ ನಾನು ಹೇಳ್ಕೊಡ್ತೀನಿ. ಥ್ಯಾಂಕ್ಸ್.